ನಮಸ್ಕಾರ. ಅಂತೇಳಿ ಲಾಸ್ಟ್ ನಾನು ನಿಮಗೆ ಸಿ ಟಿ ಕ್ಲಾಸಸ್ ಮಾಡ್ಬೇಕಾದ್ರೆ ನಿಮಗೆ ವಿಡಿಯೋ ಅರ್ಧಕ್ಕೆ ಬ್ರೇಕಪ್ ಆಗಿತ್ತು. ಸೊ ಅದರ ನೆಕ್ಸ್ಟ್ ಕ್ವಶನ್ಸ್ ಅಂತ ಬಂದು ನಿಮಗೆ ಇದರಲ್ಲಿ ಇದೇ ಕ್ವಶನ್ಸ್ ಬಂದು ಇದು 2018 ಕರ್ನಾಟಕ ಸಿ ಟಿನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್. ಲೆಟ್ ಎಫ್ ಫ್ರಮ್ ಆರ್ ಟು ಆರ್ ಬಿ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಇದೆ, ಎಕ್ಸ್ ಗ್ರೇಟರ್ ದ್ಯಾನ್ 3 ಇದೆ. f of x is equal to x square ಇದೆ, x greater than 1 and less than or equal to 3 ಇದೆ. ಫಂಕ್ಷನ್ 3x x less than or equal to 1 ಇದೆ. ಹಾಗಾದ್ರೆ ಫೈಂಡ್ f of -1 plus f of 2 plus f of 4 is ಅಂತ ಹೇಳ್ಬಿಟ್ಟಿದ್ನಲ್ವಾ. ಸೊ ಹಾಗಾದ್ರೆ f of -1 plus f of 2 plus f of 4 ವ್ಯಾಲ್ಯೂ ಬೇಕು ನನಗೆ, that is equal to, so okay ಆಗುತ್ತೆ. A function of -1 here -1 is ನಮಗೆ ಗೊತ್ತಾಗುತ್ತೆ -1 is less than or equal to 1 ಆಗುತ್ತೆ. x less than or equal to 1 ಯಾಕಂದ್ರೆ x greater than 3 ಅಂತ ಹೇಳಿದ್ರೆ 3 ಗಿಂತ ಜಾಸ್ತಿ ಇರೋದು ಫಂಕ್ಷನ್ ಡಿಫೈನ್ ಆಗುತ್ತೆ 2x. ಹಾಗಾದ್ರೆ x less than or equal to 1 ಅದು 1 ಇಂದ ಇಂದ ಬಂದ್ರೆ 0 -1 ಹಾಗಾದ್ರೆ ಫಂಕ್ಷನ್ ಏನಾಗುತ್ತೆ -1 is less than or equal to 1 ಆಗಿದ್ದಾಗ ಫಂಕ್ಷನ್ 3x ಆಗುತ್ತೆ ಪ್ಲಸ್ f of 2 ಇದೆ. 2 ಅಂತಕ್ಕಂಥದ್ದು x greater than 1 less than or equal to 2 ಇದೆ. ಹಾಗಾದ್ರೆ ಫಂಕ್ಷನ್ಸ್ ಏನಾಗುತ್ತೆ x ಸ್ಕ್ವೇರ್ ಆಗುತ್ತೆ f of 2 ಗೆ ಪ್ಲಸ್ f of 4 ಇದೆ, ಅದು 4 ಅನ್ನೋದು greater than 4 ಆಗುತ್ತೆ. ಅದಕ್ಕೆ x greater than 3 ಗೆ ಫಂಕ್ಷನ್ 2x ಆಗುತ್ತೆ. is equal to x ರ ಜಾಗದಲ್ಲಿ -1 ಬರುತ್ತೆ. 3 of -1 x ರ ಜಾಗದಲ್ಲಿ ಬರುತ್ತೆ 2 ಸ್ಕ್ವೇರ್ 2 into 4 ಅಲ್ಲಿ is equal to -3 plus 2 ಸ್ಕ್ವೇರ್ ಅಂತ ಹೇಳಿದ್ರೆ 4 ಆಗುತ್ತೆ ಪ್ಲಸ್ 4 into 8 8 plus 4 12 minus 3 9 ಆಗುತ್ತೆ. ಹಾಗಾದ್ರೆ ಆಪ್ಷನ್ಸ್ ಎ ಇಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಏನಾಗುತ್ತೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡ್ತಾ ಹೋಗೋಣ. ಹಾಗೆ ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡಿ ಏನಿದೆ, ಇದು ಅರ್ಥ ಆಗಿದೆ. ಇದು ಫಂಕ್ಷನ್ಸ್ ನೋಡ್ಕೊಂಡು ಬರ್ತಾ ಹೋಗ್ಬೇಕು ನೀವು. ಕ್ವೆಶ್ಚನ್ಸ್ ಈಗ ಆಗಿರೋ ಕ್ವೆಶ್ಚನ್ಸ್ 2018 ಅಲ್ಲಿ ಸಿಇಟಿ ಕೇಳಿರ್ತಕ್ಕಂಥ ಕ್ವೆಶ್ಚನ್ಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಸ್ ಏನಿದೆ ನೋಡಿ ಇಲ್ಲಿ, f from r to r, f from r to r given by f of x is equal to 3 minus x cube whole to the power of 1 by 3. ಹಾಗಾದ್ರೆ then f composition f of x is ಅಂತ ಹೇಳ್ತೀನಲ್ವಾ. ಹಾಗಾದ್ರೆ ನಾವು ಫೈಂಡ್ ಔಟ್ ಮಾಡೋಣ. f composition f of x is equal to f of x. f of x ಅಂತ ಹೇಳಿದ್ರೆ ಫಂಕ್ಷನ್ ಏನಿದೆ ನೋಡಿ 3 minus x cube whole to the power of 1 by 3 ನ. ಸೊ ಹಾಗಾದ್ರೆ ಏನಾಯ್ತು ಮತ್ತೆ ಒಂದ್ಸರಿ f of x ಆಯ್ತಾ, is equal to f of x ಅಂತ ಹೇಳಿದ್ರೆ ಈಗ x ಇರೋ ಜಾಗದಲ್ಲಿ ವ್ಯಾಲ್ಯೂ ನಾವು once again ಇದನ್ನೇ ಫಿಲ್ ಮಾಡ್ತಾ ಹೋಗ್ಬೇಕು. ಹಾಗೆ ಬ್ರಾಕೆಟ್ ಇಂಪಾರ್ಟೆಂಟ್ ಇದರಲ್ಲಿ 3 minus of x ಇರೋ ಜಾಗದಲ್ಲಿ ಇದನ್ನ ಬರೀತಾ ಇದ್ದೀನಿ 3 minus x cube whole to the power of 1 by 3 whole to the power of 1 by 3 3 minus x cube whole to the power of 1 by 3 ಆಯ್ತು. ಮತ್ತೆ x ಗೆ ಹೋಲ್ ಕ್ಯೂಬ್ ಇದೆ, x ಗೆ ಏನಿದೆ ಟೋಟಲ್ ಹೋಲ್ ಕ್ಯೂಬ್ ಇದೆ, whole to the power of 1/3 ಇದೆ, whole to the power of 1 by 3 ಇದೆ. ನೋಡಿ ಇದು ಕರೆಕ್ಟ್ ಬ್ರಾಕೆಟ್ ಹಾಕಬೇಕು ನೀವು. ಇದು 3 minus x cube whole to the power of 1 by 3. x ಅಂದ್ರೆ 3 minus x cube whole to the power of 1 by 3. ಇಲ್ಲಿ ಈ 3 get ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾದ್ರೆ is equal to 3 ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ -3 minus into minus plus x cube whole to the power of 1/3 plus 3 minus 3 get cancel. ಉಳಿದಿದ್ದು x cube whole to the power of 1 by 3 3 cancel ಆಯ್ತು. is equal to x ಆಯ್ತು. ಹಾಗಾದ್ರೆ f composition f of x is equal to, we will get the value is equal to x ಆಗಿರುತ್ತೆ. ಸೊ ಹಾಗಾದ್ರೆ ಅದರಲ್ಲಿ ಇರ್ತಕ್ಕಂಥ ಆಪ್ಷನ್ಸ್ x ಯಾವ್ದಾಗುತ್ತೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡ್ಕೊಂಡು ಹೋಗೋಣ. if a relation R on the set 1, 2, 3 be defined by R is equal to 1, 2 then R is ನೋಡಿ ಹೇಳಿರೋದು only relations and one ordered pair, that is 1, 2 ಅಷ್ಟೇ, that is 1, 2 ಇದೆ. ಹಾಗಾದ್ರೆ ಈ ರಿಲೇಷನ್ ಈಸ್ ಅಂತ ಹೇಳಿದ್ರೆ ರಿಫ್ಲೆಕ್ಸಿವ್ ಆಗುತ್ತಾ, ಸಿಮೆಟ್ರಿಕ್ ಆಗುತ್ತಾ, ಟ್ರಾನ್ಸಿಟಿವ್ ಆಗುತ್ತಾ ಅಥವಾ ಯಾವುದು ಆಗಲ್ಲ, ನಾನು ಹಾಕ್ತೀನಿ 4 ಆಪ್ಷನ್ಸ್ ಇದೆ. ಸೊ ಯೂಶುವಲಿ ನಿಮಗೆ ಗೊತ್ತಿದೆ ರಿಫ್ಲೆಕ್ಸಿವ್ ಅಂದ್ರೆ ಏನು, ಸೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ 1, 2, 3 ಗೆ ರಿಫ್ಲೆಕ್ಸಿವ್ ಎಲಿಮೆಂಟ್ ಇರಬೇಕು ರಿಲೇಷನ್ಸ್ 1, 1, 2, 3, 3 ಲೈಕ್ ದಟ್ ಅಂತ. ಹಾಗಾದ್ರೆ ಸಿಮೆಟ್ರಿಕ್ ಅಂತ ಹೇಳಿದ್ರೆ ಯಾವ ಎಲಿಮೆಂಟ್ ಆರ್ಡರ್ ಪೇರು ರಿಲೇಷನ್ಸ್ ಅಲ್ಲಿ ಇರುತ್ತೋ ಆ ಎಲಿಮೆಂಟ್ ಗೆ ರಿಫ್ಲೆಕ್ಸಿವ್ ರಿಲೇಷನ್ ಇರಬೇಕು. 1, 2 ಇದ್ರೆ 2, 1 ಇರಬೇಕು. ಹಾಗಾದ್ರೆ ವಿಚ್ ಇಸ್ ನಾಟ್ ಸಿಮೆಟ್ರಿಕ್, ವಿಚ್ ಇಸ್ ನಾಟ್ ರಿಫ್ಲೆಕ್ಸಿವ್, ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ಹಾಗಾದ್ರೆ
ಟ್ರಾನ್ಸಿಟಿವ್ ಅಂದ್ರೆ ಎ ಕಾಮ ಬಿ ಬಿ ಕಾಮ ಸಿ ಎ ಕಾಮ ಸಿ ಆಗಿರ್ಬೇಕು. ಓಕೆನಾ? ಹಾಗಾದ್ರೆ ಎ ಕಾಮ ಬಿ ಅಂದ್ರೆ 1 ಕಾಮ 2 ಇದೆ. ನೆಕ್ಸ್ಟ್ ಅದೇ 2 ಇಂದ ಸ್ಟಾರ್ಟ್ ಆಗಿರೋ ಎಲಿಮೆಂಟ್ ಅಂದ್ರೆ ಬಿ ಕಾಮ ಸಿ ಲೈಕ್ ದಟ್ ಆ ಎಲಿಮೆಂಟ್ ನಾವು ಹುಡುಕಕ್ಕೆ ಹೋದ್ರೆ ಸೊ ಸಿಗಲ್ಲ. ವಿಚ್ ಕಾಂಟ್ರಡಿಕ್ಟ್ಸ್ R is what? Transitive. In this case, ಈ ಕೇಸಸ್ ಅಲ್ಲಿ ಮಾತ್ರ R ಏನಾಗುತ್ತೆ ನಮಗೆ ಟ್ರಾನ್ಸಿಟಿವ್ ಆಗುತ್ತೆ. ಓನ್ಲಿ ಒನ್ ಆರ್ಡರ್ ಪೇರ್ ಕೊಟ್ಟಾಗ. ಸೊ ಅದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಂಡು ಇನ್ ಕೇಸ್ ಇದೇ ತರ ರಿಲೇಷನ್ಸ್ ಈಗ ಲಾಸ್ಟ್ ಇಯರ್ ಅಲ್ಲಿ ನಾವು ಕ್ವೆಶ್ಚನ್ಸ್ ಕೇಳ್ತೀವಿ. ಇದೇ ರಿಲೇಷನ್ಸ್ ಗೆ ಪ್ಲಸ್ 1 ಕಾಮ 1 ಕೊಟ್ಬಿಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? 1 ಕಾಮ 1 ಕೊಡ್ತಾರೆ. ಇದೇನಾಗುತ್ತೆ? ಇದು ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಆಗುತ್ತೆ. ಎಸ್, ವಿಚ್ ಇಸ್ ವಾಟ್? ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್. ಸಿಮೆಟ್ರಿಕ್ ಅಂತ ಹೇಳಿದ್ರೆ ಒಂದು ಎ ಕಾಮ ಬಿ ಅಂದ್ರೆ ಇದಕ್ಕೆ ಸಿಮೆಟ್ರಿಕ್ ಆಗುತ್ತೆ. ಅಂದ್ರೆ ವಿಚ್ ಇಸ್ ಸಿಮೆಟ್ರಿಕ್. ಟ್ರಾನ್ಸಿಟಿವ್ ಅಂದ್ರೆ ಲೈಕ್ ದಟ್. ಈಗ ಒಂದು ಆರ್ಡರ್ ಪೇರ್ ಇತ್ತು ಅಂದ್ರೆ ದಟ್ ಇಸ್ ಟ್ರಾನ್ಸಿಟಿವ್ ಆಗುತ್ತೆ, ಕಾಂಟ್ರಾಡಿಕ್ಟ್ಸ್. ಸೊ ಹಾಗಾದ್ರೆ r is equal to 1 ಕಾಮ 1 ಕೊಟ್ರೆ ವಿಚ್ ಇಸ್ ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಅಷ್ಟೇ. ಓಕೆ, ರಿಫ್ಲೆಕ್ಸಿವ್ ಆಗಲ್ಲ ಬಿಕಾಸ್ 2 ಕಾಮ 2 3 ಕಾಮ 3 ಬೇಕಾಗುತ್ತೆ. ಸೊ ಓಕೆ, ಕ್ಲಿಯರ್ ಆಗಿದೆ. ಹಾಗಾದ್ರೆ ಆಪ್ಷನ್ಸ್ ಇದರಲ್ಲಿ ಯಾವ್ದಾಗುತ್ತೆ? ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡ್ತಾ ಬನ್ನಿ. ಎಸ್, ಲೆಟ್ f from a to b, f from a to b and g from b to c, these are two bijective function. Then g composition f whole inverse is equal to f inverse composition g inverse, which is the theorem. Direct NCERT ನಲ್ಲಿ ಇದೆ ನಮಗೆ. g composition of whole inverse is equal to f inverse composition g inverse ಆಗುತ್ತೆ. Hence therefore option A is the correct answer. ಇದಕ್ಕೆ option A ಏನಾಗಿರುತ್ತೆ? correct answer ಆಗುತ್ತೆ. ಇದು ಡೈರೆಕ್ಟ್ ಥಿಯರಮ್ ಇದೆ. g composition of whole inverse is equal to f inverse composition g inverse ಆಗುತ್ತೆ. ಸೊ ಹಾಗಾದ್ರೆ ಡೈರೆಕ್ಟ್ ನಾವೇನಂತ ಬರ್ತೀವಿ? ಆಪ್ಷನ್ಸ್ A ಆಗಿರುತ್ತೆ ಇದಕ್ಕೆ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಬನ್ನಿ. ಏನಿದೆ? let f from R to R, let f from R to R be defined by f of x is equal to 3x square minus 5 ಇದೆ. f of x is equal to 3x square minus 5 ಇದೆ. and g from R to R defined by g of x is equal to x divided by x square plus 1 ಇದೆ. g of x define ಆಗಿರೋದು g of x is equal to x divided by x square plus 1. then we have to find g composition f. ಅಂದ್ರೆ g composition f of x ವ್ಯಾಲ್ಯೂ ಏನಾಗಿರುತ್ತೆ ಅಂತ ನಾವು ಈಗ ಸಾಲ್ವ್ ಮಾಡ್ತೀವಿ. ಸೊ ಹಾಗಾದ್ರೆ ಫೈಂಡ್ ಔಟ್ ಮಾಡ್ತೀವಿ. f of x ಗೊತ್ತು, g of x ಗೊತ್ತು. g composition f of x is equal to define ಆದ್ರೆ g of f of x ಅಲ್ಲಿ g of f of x ಅಂದ್ರೆ ವ್ಯಾಲ್ಯೂ 3x square minus 5 ಆಗುತ್ತೆ. 3x square minus 5. f of x value ಏನಂತ? g of f of x value 3x square minus 5. ಹಾಗಾದ್ರೆ which is g of x ತರ ಇದೆ. g of x ಅಂದ್ರೆ ಫಂಕ್ಷನ್ ಡಿಫೈನ್ ಆಗಿರುತ್ತೆ. x ಇರೋ ಜಾಗದಲ್ಲಿ 3x square minus 5 divided by x square is nothing but 3x square minus 5 whole square plus 1. ಇದಕ್ಕಿದೆ x divided by x square plus 1. ಹಾಗಾದ್ರೆ x is nothing but 3x square minus 5. That is equal to 3x square minus 5 as it is remains same. a minus b whole square ಅಂದ್ರೆ a square ಅಂತ ಹೇಳಿದ್ರೆ 3 square, x square ಅಂದ್ರೆ x to the power of 4 plus b square ಅಂತ ಹೇಳಿದ್ರೆ that is equal to 25 a square plus b square minus 2ab 2 into 6 2 into 3 6x square into 5 minus 6 into 5 30x square plus 1 ಆಗಿದೆ. ಸೊ ಅಲ್ಲಿ is equal to value ಏನಾಗುತ್ತೆ? 3x square minus 5 divided by 9x square plus minus 30x square 9x to the power of 4 minus 30x square plus 25 plus 1 that is equal to 26. ಈಗ ಆಪ್ಷನ್ಸ್ ಅಲ್ಲಿ ನೋಡಿ 3x square minus 5 ಇರತಕ್ಕಂತ ಆಪ್ಷನ್ಸ್ ಫಸ್ಟ್ ಒನ್ 3x square minus 5 divided by 9x to the power of 4 minus 30x square plus 26. ಹಾಗಾದ್ರೆ ಆಪ್ಷನ್ಸ್ ಯಾವುದು ಕರೆಕ್ಟ್ ಆಯ್ತು ಇದರಲ್ಲಿ? ಆಪ್ಷನ್ಸ್ A is the correct answer. ಆಪ್ಷನ್ A is correct answer ಆಗಿರುತ್ತೆ. ಈ ಕ್ವೆಶ್ಚನ್ಸ್ ಗೆ ನೀವು ಇದು ಸಿಂಪ್ಲಿಫೈ ಮಾಡಬಹುದು. ಕಾಂಪೋಸಿಟ್ ಫಂಕ್ಷನ್ಸ್ ಅಲ್ಲಿ ಆಲ್ರೆಡಿ ಸಿಂಪಲ್ ಆಗಿ ಫೈಂಡ್ ಔಟ್ ಮಾಡಿರ್ತಾರೆ. ಸೊ ಈ ತರ ಕ್ವೆಶ್ಚನ್ಸ್ ಕೂಡ ಈ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಈಸಿ ಆಗಿ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡ್ತಾ ಹೋಗಿ. ನೆಕ್ಸ್ಟ್ ಕ್ವೆಶ್ಚನ್ಸ್ ಏನಿದೆ ನೋಡಿ. if the set A contains n of A is equal to A contains 5 elements
and the set B contains, that is equal to n of B. N of B contains 6 elements. Hagadre n of A is equal to, we have to write m, and n of B is equal to n ಆಗಿರುತ್ತೆ elements. So then 1 1 and onto ಅಂದ್ರೆ bijective functions, then the number of ಅಲ್ಲಿ ಏನು ಹೇಳ್ತಿದ್ದಾನೆ, then the number of 1 1 and onto mapping from A to B ಅಂದ್ರೆ number of bijective functions from A to B ಏನಾಗಿರುತ್ತೆ ಅಂತ ಕೇಳ್ತಿದ್ದಾನೆ. If n of A is equal to m, n of B is equal to n, ಹಾಗಾದ್ರೆ number of bijection functions A to B is equal to ಏನಾಗಿರುತ್ತೆ, ಫಸ್ಟ್ n ಫ್ಯಾಕ್ಟೋರಿಯಲ್ ಆಗಿರುತ್ತೆ ಯಾವಾಗ n is equal to m ಆಗಿದ್ದಾಗ, 0 ಆಗಿರುತ್ತೆ if n is not equal to m ಆಗಿದ್ದಾಗ. ಸೊ ಹಾಗಾದ್ರೆ ಈಗ n is equal to m equal to 5, n equal to 6 ಹಾಗಾದ್ರೆ ಏನಾಯ್ತು, ನಾಟ್ ಈಕ್ವಲ್ ಆಯ್ತು, ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ಆರ್ 0 ಆಗುತ್ತೆ. ಇನ್ ದ ಕೇಸ್ ಎರಡು ವ್ಯಾಲ್ಯೂ ಈಕ್ವಲ್ ಇತ್ತು, 5 ಇತ್ತು ಅಂದ್ರೆ ದಟ್ is equal to 5 ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ ಹಾಗಾದ್ರೆ ಆಪ್ಷನ್ಸ್ ಏನಾಗಿರುತ್ತೆ ಇಲ್ಲಿ, ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್, ನಂಬರ್ ಆಫ್ 1 1 and onto functions are bijective functions, 1 1 and onto functions are 0. So option C is correct answer. Option C is correct answer because ಯಾಕೆ ಅಂತ reason ಗೊತ್ತಾಗಿದೆ ನಿಮಗೆ. Okay, next ನೋಡ್ಕೊಂಡು ನೆಕ್ಸ್ಟ್ ಬಂದಿದೆ, consider the non-empty set consisting of children in a family. The number of non-empty sets consisting of children in a family and a relation are defined as A is related to B. A or B is nothing but A is related to B. If A is a brother of B ಅಂದ್ರೆ A is a brother of B, then R is relation R is ಏನಾಗಿರುತ್ತೆ, ಫಸ್ಟ್ ಒನ್ ರಿಫ್ಲೆಕ್ಸಿವ್ ಚೆಕ್ ಮಾಡ್ತಾ ಹೋಗೋಣ. ರಿಫ್ಲೆಕ್ಸಿವ್ ರಿಲೇಷನ್ಸ್ ಚೆಕ್ ಮಾಡಿದ್ರೆ ಸರ್ ನಾವು ಲೈಕ್ ದಟ್ ಬರೆಯೋದು A, A ಬಿಲಾಂಗ್ಸ್ ಟು R ಆಗಬೇಕು. A is a brother of A, which is true? No, however does not belong to R is not transitive, reflexive, R is not reflexive ಆಯ್ತಾ. ಅಂಡ್ ಸೆಕೆಂಡ್ ಒನ್ ಸಿಮೆಟ್ರಿಕ್ ಚೆಕ್ ಮಾಡ್ತಾ ಇದ್ವಿ. yes A, B belongs to R, this implies A is a brother of B ಆಗುತ್ತೆ. A is a brother of B ಆಗುತ್ತೆ, but B, A does not belongs to R because B is not a brother of A. B is not a brother of A ಆಗುತ್ತೆ. ಹಾಗಾದ್ರೆ R is not transitive, R is not symmetric. And third one transitive ಚೆಕ್ ಮಾಡ್ತಾ ಇದ್ವಿ. transitive A, B, C, this implies A, C. ನೋಡ್ತಾ ಬನ್ನಿ, A is a brother of B, is it right? B is a brother of C, then A is a brother of C also ಆಗುತ್ತೆ. ಹಾಗಾದ್ರೆ which is transitive. ಸರಿ, ರಿಫ್ಲೆಕ್ಸಿವ್ ಅಲ್ಲ, ಸಿಮೆಟ್ರಿಕ್ ಅಲ್ಲ, ಟ್ರಾನ್ಸಿಟಿವ್. ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ A is a brother of B ಅಂತ ಹೇಳಿದ್ರೆ A ಗೆ A ನೇ ಬ್ರದರ್ ಆಗಕ್ಕೆ ಸಾಧ್ಯ ಇಲ್ಲ. A ಗೆ B ಬ್ರದರ್ ಆದ್ಮೇಲೆ B ಗೆ A ಬ್ರದರ್ ಆಗಲ್ಲ, ಅದು ಗೊತ್ತು ನಿಮಗೆ. ಸೊ ಹಾಗಾದ್ರೆ A ಗೆ B ಬ್ರದರ್ ಆದ್ಮೇಲೆ A is a brother of B, B is a brother of C, A is a brother of C ಆಗುತ್ತೆ. ಸೊ ಹಾಗಾದ್ರೆ ಒಂದೇ ಟ್ರಾನ್ಸಿಟಿವ್ ಆಗುತ್ತೆ, ಸಿಮೆಟ್ರಿಕ್ ಆಗಲ್ಲ, ರಿಫ್ಲೆಕ್ಸಿವ್ ಆಗಲ್ಲ. ಆಪ್ಷನ್ಸ್ ನೋಡ್ತಾ ಬನ್ನಿ, ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್ ಅಂತ ಆಪ್ಷನ್ಸ್ ಏನು ಸರಿ ಆಗಲ್ಲ. ಟ್ರಾನ್ಸಿಟಿವ್ ಎಸ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ ಬಟ್ ನಾಟ್ ಸಿಮೆಟ್ರಿಕ್, ಇದು ಕರೆಕ್ಟ್ ಇದೆ ಆಪ್ಷನ್ಸ್. ಯಾಕೆ ಅಂದ್ರೆ ಟ್ರಾನ್ಸಿಟಿವ್ ಆಗಿದೆ, ನಾಟ್ ಸಿಮೆಟ್ರಿಕ್ ಆಗುತ್ತೆ. ನೈದರ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್ ತಪ್ಪು, ಟ್ರಾನ್ಸಿಟಿವ್ ಆಗಿದೆ ಅಂತ ಹೇಳ್ತೀನಿ. both symmetric and transitive ಎರಡು ತಪ್ಪು. ಹಾಗಾದ್ರೆ ಆಪ್ಷನ್ಸ್ ಬಿ ಇಸ್ ಕರೆಕ್ಟ್ ಆನ್ಸರ್. ನೋಡಿ, ಆಪ್ಷನ್ ಬಿ ಈಸ್ ವಾಟ್ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಬನ್ನಿ. ಇದು ನೀವು ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ರ NCERT ಎಕ್ಸಾಂಪಲ್ ಕ್ವೆಶ್ಚನ್ಸ್ ಆಗಿರೋದ್ರಿಂದ ಇವು ರಿಲೇಟೆಡ್ ಟು ನಿಮ್ಗೆ NCERT ಡೈರೆಕ್ಟ್ ಕೇಳಿರೋದು ಏನಿದೆ ಅವೇ ಇದಾವೆ. ಅದು ಕೂಡ ಪ್ರಾಕ್ಟೀಸ್ ಮಾಡಿದಷ್ಟು ಇದು ಚೆನ್ನಾಗಿ ಆಗುತ್ತೆ. ಇದೇ ಮೆಥಡ್ ಪ್ರಾಕ್ಟೀಸ್ ಮಾಡಿ. ಎವ್ರಿ ಇಯರ್ ನಿಮಗೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ಕರ್ನಾಟಕ CET ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿ ವರ್ಷ 4 ರಿಂದ 5 ಕ್ವೆಶ್ಚನ್ಸ್ ಫಸ್ಟ್ನೇ ಚಾಪ್ಟರ್ಲೇ ಇರ್ತವೆ. ಈಗ ಆಲ್ರೆಡಿ ನಿಮ್ಮ ಮೊನ್ನೆ ಕ್ಲಾಸಸ್ ಅಲ್ಲಿ ನೀವು ಬಂದಿರೋದ್ರಲ್ಲಿ ನಾವು 2014 and 15 ಕ್ವೆಶ್ಚನ್ಸ್ ಸಾಲ್ವ್ ಮಾಡಿಸಿದ್ವಿ. ಈಗ ಇದಾದ್ಮೇಲೆ ನೆಕ್ಸ್ಟ್ ಬಂದಾಗ 15,
16 17 18 ಇರ್ತವೆ ಅವನು ಕೂಡ ನಾವು ಬೇಕಾದ್ರೆ ನೆಕ್ಸ್ಟ್ ಸಾಲ್ವ್ ಮಾಡೋಣ ಅಂತ ಇಲ್ಲ ಅವನು ವರ್ಕ್ ಕೊಟ್ಟಿರ್ತೀವಿ ಫಸ್ಟ್ ಅವನು ನೀವು ಪ್ರಾಕ್ಟೀಸ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ನಾನು ಸಾಲ್ವ್ ಮಾಡ್ತೀನಿ ಅವನು ಓಕೆ ದ ಐಡೆಂಟಿಟಿ ಎಲಿಮೆಂಟ್ ಆಫ್ ದಿ ಬೈನರಿ ಆಪರೇಷನ್ ಸ್ಟಾರ್ ಐಡೆಂಟಿಟಿ ಎಲಿಮೆಂಟ್ ಕೇಳಿದಾನೆ ಐಡೆಂಟಿಟಿ ಎಲಿಮೆಂಟ್ ಆಫ್ ದಿ ಬೈನರಿ ಆಪರೇಷನ್ ಸ್ಟಾರ್ ಡಿಫೈನ್ಡ್ on q minus of 0 defined on we said q minus of 0 defined is binary operation a star b is equal to ab by 2 ಇದೆ ಹಾಗಾದ್ರೆ according to definition of identity element ಏನು ಹೇಳ್ತೀವಿ a star e is equal to a star e is equal to a here e is called identity element ಹಾಗಾದ್ರೆ a star e and nothing but a star b is defined as ab by 2 that is equal to ab by 2 that is equal to a and 1 a get cancel e by 2 is equal to 1 by e is equal to 2 ಆಗುತ್ತೆ x option c ಇದು ಡೈರೆಕ್ಟ್ ಇದೆ ಹಂಗೆ ಗೊತ್ತಾಗುತ್ತೆ ನಿಮಗೆ ಆಪ್ಷನ್ ಸಿ is the correct answer e is equal to 2 by 2 ಆಗುತ್ತೆ ಅದು ಐಡೆಂಟಿಟಿ ಎಲಿಮೆಂಟ್ ಓಕೆ ನೆಕ್ಸ್ಟ್ ಒನ್ ಕ್ವೆಶ್ಚನ್ಸ್ ನೋಡ್ತಾ ಬನ್ನಿ let f from r to r let f from a to r to r f from r to r real number to real number defined as f of x is equal to x to the power of 4 f of x is equal to x to the power of 4 ಇದನ್ನು ಚೆಕ್ ಮಾಡ್ಕೊಳ್ಳೋಣ ಸುಮ್ಮನೆ ನಿಮಗೆ ಗೊತ್ತಿರೋ ಜನರಲ್ ಆಗಿ ಫಂಕ್ಷನ್ಸ್ 1 1 ಅಂದ್ರೆ ಏನು ಅಂತ ಗೊತ್ತು r2 ಅಂದ್ರೆ ಏನು ಅಂತ ಗೊತ್ತು 1 1 ಅಂದ್ರೆ different element of a is associated to different element of b r2 ಅಂದ್ರೆ if every element of codomain have three images with domain a ಅಂದ್ರೆ r2 ಗೆ ಇದರಲ್ಲಿ ಇರತಕ್ಕಂತ ಕೋಡೊಮೈನ್ ಎಲಿಮೆಂಟ್ ಎಲ್ಲಕ್ಕೂ ಪ್ರೀ ಇಮೇಜ್ ಯಾವ್ದ್ರಲ್ಲಿ ಇರಬೇಕು ಡೊಮೈನ್ ಸೆಟ್ ಅಲ್ಲಿ ಇರಬೇಕು ಹಾಗಾದ್ರೆ ಮತ್ತೆ 1 1 ಅಂದ್ರೆ ಡೊಮೈನ್ ಇಂದ ಅಸೋಸಿಯೇಟ್ ಆಗಿರತಕ್ಕಂತ ಓನ್ಲಿ ಸಿಂಗಲ್ ಎಲಿಮೆಂಟ್ ಅಂದ್ರೆ ಡಿಫರೆಂಟ್ ಎಲಿಮೆಂಟ್ ಗೆ ಅಸೋಸಿಯೇಟ್ ಆಗಿರಬೇಕು ಹಾಗಿದ್ರೆ ಅದೇನಂತೀವಿ 1 1 ಆಗಿರುತ್ತೆ r2 ಆಗಿರುತ್ತೆ ಫಂಕ್ಷನ್ ಇಸ್ ಬೋತ್ 1 1 and r2 then it is called bijective okay so but ಇಲ್ಲಿ ಚೆಕ್ ಮಾಡಕ್ಕೆ ಹೇಳಿದ್ದೀನಿ choose the correct answer ಯಾವುದು ಅಂತ f is 1 1 r2 ಆಗುತ್ತಾ f is many 1 r2 ಆಗುತ್ತಾ f is 1 1 but not r2 ಆಗುತ್ತಾ f is neither 1 1 nor r2 ಆಗುತ್ತಾ ನೋಡ್ತಾ ಬನ್ನಿ ಜನರಲ್ ಸುಮ್ ರಿಯಲ್ ನಂಬರ್ ಅಂತ ಕನ್ಸಿಡರ್ ಮಾಡಿದ್ರೆ ಸರ್ -1 is also real number +1 is also real number -1 to the power of 1 +1 to the power of 1 which is not 1 1 ಕ್ಲಿಯರ್ ಆಗಿ ಗೊತ್ತಾಯ್ತು which is not 1 1 ಹಾಗಾದ್ರೆ ಸರ್ ನಿಮಗೆ r2 ಚೆಕ್ ಮಾಡಕ್ಕೆ ನೀವು ಏನು ಮಾಡ್ತಾ r2 ಚೆಕ್ ಮಾಡಕ್ಕೆ 1 1 ಆಗಲ್ಲ ಅಂತ ಕ್ಲಿಯರ್ ಆಗಿ ಸಿಕ್ಬಿಡುತ್ತೆ ನಿಮಗೆ ಸೊ r2 ಚೆಕ್ ಮಾಡಕ್ಕೆ f of x is equal to y for all y belongs to the r ಹಾಗಾದ್ರೆ f of x is equal to x to the power of 4 that is equal to y x is equal to square root ಅಥವಾ 4th root of y yes 4th root of y ಆಗಿದೆ that is equal to 4th root of y ಆಗುತ್ತೆ ಬಟ್ y ಇಲ್ಲಿ ನೆಗೆಟಿವ್ ನಂಬರ್ ಇರ್ತದೆ that is equal to 4th root of ನೆಗೆಟಿವ್ ನಂಬರ್ ಯಾವುದು ಬಂದ್ರೆ that is does not belongs to r does not belongs to what here r ಆಗುತ್ತೆ ಸೊ ಹಾಗಾದ್ರೆ ನೆಗೆಟಿವ್ ಇರ್ತವಲ್ವಾ ಇದರಲ್ಲಿ y ಅಲ್ಲಿ ಸೊ -4 ಅಂತ ತಗೊಂಡ್ರೆ ಇಲ್ಲಿ -3 ಬರುತ್ತೆ 4th root of -3 ಏನಾಗಿ ಬಿಡುತ್ತದು 4th root ಯೂನಿಟ್ ಬರುತ್ತೆ ಸೊ ಹಾಗಾದ್ರೆ which is does not belongs to a real number ಇರಲ್ಲ ಹಾಗಾದ್ರೆ f is not onto f is not onto f is not 1 1 then it is f is neither 1 1 nor onto so ಹಾಗಾದ್ರೆ ಆಪ್ಷನ್ಸ್ ಯಾವುದು ಕರೆಕ್ಟ್ ಆಗುತ್ತೆ ನಿಮಗೆ ಆಪ್ಷನ್ಸ್ D is the correct answer options D is the correct answer 1 1 ಕ್ಲಿಯರ್ ಆಗಿ ಗೊತ್ತಾಗುತ್ತೆ -1 ಬಂದ್ರು 1 ಗೆ ಇಮೇಜ್ ಆಗುತ್ತೆ +1 ಬಂದ್ರು 1 ಗೆ ಇಮೇಜ್ ಆಗುತ್ತೆ ಅದೇ ಅಕಸ್ಮಾತ್ -2 ಬಂದ್ರು -2 to the power of 16 ಮತ್ತೆ +2 ಬಂದ್ರು 16 ಆಗುತ್ತೆ ಸೊ ಹಾಗಾಗಿ ಏನಾಗುತ್ತೆ ಇವೆಲ್ಲವೂ ಕೂಡ ಫಂಕ್ಷನ್ಸ್ 1 1 ಆಗಲ್ಲ ಎರಡು ಎಲಿಮೆಂಟ್ ಒಂದಕ್ಕೆ ಅಸೋಸಿಯೇಟ್ ಆಗ್ತಾ ಹೋಗುತ್ತೆ ದಟ್ ಇಸ್ ಮೆನಿ ಒನ್ ಫಂಕ್ಷನ್ ಬಟ್ f is many one ಬಟ್ ಇದು ಆಂಟು ಆಗಲ್ಲ ಆಂಟು ಆದ್ರೆ ಮೆನಿ ಒನ್ ಆಂಟು ಆಗಲ್ಲ ಬಟ್ ಇಲ್ಲಿ ಏನಾಗಿದೆ ಆಂಟು ಕೂಡ ಆಗಲ್ಲ ಸೊ 4th root of minus value ಬಂದ್ರೆ that does not belongs to r ಸೊ ಹಾಗಾದ್ರೆ ಏನಾಗುತ್ತೆ f is neither 1 1 nor onto options D is the correct answer ಆಗುತ್ತೆ next question let f from 0 comma 1 to 0 comma 1 be defined by f of x is equal to x if x is rational number of the x is rational number of the okay 1 minus x if x is irrational number of the irrational number rational number then f composition f of x is equal to what
f ಕಾಂಪೊಸಿಷನ್ f of x. ಹಾಗಾದ್ರೆ f ಕಾಂಪೊಸಿಷನ್ f of x ಅಂತ ಬರ್ಕೊಳ್ಳಿ. f of x ಅಂತ ಬರ್ಕೊಳ್ಳಿ. f of x is equal to x ಗೆ ವ್ಯಾಲ್ಯೂ ಇಲ್ಲಿ ಡೊಮೈನ್ ಸೆಟ್ ಅಲ್ಲಿ ಯಾವುದೇ ಕನ್ಸಿಡರ್ ಮಾಡಿದ್ರು that is equal to what rational number ಇರ್ತವೆ. ಸೊ ಹಾಗಾದ್ರೆ rational number ಇದೆ ಅಂದ್ರೆ ಫಂಕ್ಷನ್ ಡಿಫೈನ್ ಆಗೋದು f of x is equal to f of x ಆಗುತ್ತೆ. f of x is equal to x. ಹಾಗಾದ್ರೆ f of x then is equal to f of x ಆಯ್ತು. ಮತ್ತೆ ಒಂದ್ ಸೆಕೆಂಡ್ ಡೊಮೈನ್ ಅಲ್ಲಿ ಎಲಿಮೆಂಟ್ ತಗೊಂಡ್ರೆ ಅವೆಲ್ಲ ಎಂತ ನಂಬರ್ಸ್ ಅವು rational numbers. ಸೊ ಹಾಗಾದ್ರೆ ಫಂಕ್ಷನ್ ಡಿಫೈನ್ ಆಗೋದು that is equal to x. hence ಆಪ್ಷನ್ ಸಿ ಆಗುತ್ತೆ. ಕರೆಕ್ಟ್ ಆಪ್ಷನ್ಸ್ ಏನಾಗಿರುತ್ತೆ ಸಿ ಆಗುತ್ತೆ. ಆಪ್ಷನ್ ಸಿ is the correct answer. next question ನೋಡ್ತಾ ಬನ್ನಿ ಏನಿದೆ ಇಲ್ಲಿ. let R be the relation in the set n natural number. Let R be the relation in the set n given by R is equal to a comma b. R is equal to a comma b such that a is equal to b. A is equal to b minus 2. A is equal to b minus 2 here such that a is equal to b minus 2 define ಆಗಿದೆ. yes b is greater than 6 ಅಂತ. ಹಾಗಾದ್ರೆ ನಿಮಗೆ ಆರ್ಡರ್ ಪೇರ್ ಯಾವ್ದಾದ್ರು ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ. ರಿಲೇಷನ್ಸ್ ಆರ್ ಅಲ್ಲಿ ಈ ನಾಲ್ಕು ಆರ್ಡರ್ ಪೇರ್ ಅಲ್ಲಿ ಯಾವ ಆರ್ಡರ್ ಪೇರ್ ಬಿಲಾಂಗ್ಸ್ ಟು ರಿಲೇಷನ್ಸ್ ಅಂತ ಕರೆಕ್ಟ್ ಆನ್ಸರ್ ಚೂಸ್ ಮಾಡಕ್ಕೆ ಇದೆ. ಸೊ ಹಾಗಾದ್ರೆ ಇಲ್ಲಿ ಫಸ್ಟ್ ಕನ್ಸಿಡರ್ ಮಾಡೋಣ. ಆರ್ಡರ್ ಪೇರ್ ಅಲ್ಲಿ ಈ ವ್ಯಾಲ್ಯೂ a ಆಗುತ್ತೆ, ಈ ವ್ಯಾಲ್ಯೂ b ಆಗುತ್ತೆ. b ಗ್ರೇಟರ್ ದ್ಯಾನ್ 6 ಇರೋದು ನೋಡ್ತಾ ಹೋಗಿ. ಫಸ್ಟ್ ಒನ್ ಆಪ್ಷನ್ಸ್ ಬರಲ್ಲ, ಸೆಕೆಂಡ್ ಒನ್ ಬರುತ್ತೆ ಗ್ರೇಟರ್ ದ್ಯಾನ್ 6. ಹಾಗಾದ್ರೆ b ಇರೋ ಜಾಗದಲ್ಲಿ ನೀನು ಏನ್ ಬರೀತಾ ಇದೆಯಾ 8 ಬರೀತಾ ಇದೆಯಾ. ಇಲ್ಲಿ a is equal to b minus 2. ಇಲ್ಲಿ 8 ಬರೆದ್ರೆ a is equal to 8 ಬರೆದ್ರೆ b is greater than 8 ಬರೆದ್ರೆ 8 minus 2. ಅಲ್ಲಿ a is equal to ಏನಾಗಬೇಕು 6 ಆಗಬೇಕು. a is equal to 6. ಬಟ್ 3, 8 ಅಲ್ಲಿ 8 b ಗ್ರೇಟರ್ ದನ್ ಆದ್ರೆ ಬರಬೇಕಾಗಿರೋದು 6. ಇಲ್ಲಿ 3 ಆಪ್ಷನ್ಸ್ b ಕರೆಕ್ಟ್ ಆಗಲ್ಲ. ಹಾಗಾದ್ರೆ 8 ಬರೆದ್ರೆ 6 ಬರುತ್ತೆ. yes that is equal to 6, 8 is belongs to R. 6, 8 is belongs to R. option C is correct answer. option C is correct answer. 8, 7 ಬರಲ್ಲ, 8, 3 ಬರಲ್ಲ, 2, 4 ಬರಲ್ಲ. ಸೊ ಹಾಗಾದ್ರೆ ಬರೋದು ಆಪ್ಷನ್ಸ್ ಯಾವ್ದು ಕರೆಕ್ಟ್ ಆಗುತ್ತೆ C is correct answer. next question next question ಏನಿದೆ ಇಲ್ಲಿ. yes let R be the relation in the set. let R be the relation in the set 1 2 3 4. R be the relation in the set 1 2 3 4 given by R is equal to 1, 2 ಇದೆ, 2, 2 ಇದೆ, 1, 1 4, 4 1, 3 3, 2. choose the correct answer ಅಂತ ಹೇಳಿದ್ದಾರೆ. ಸೊ ನೀವು ಫಸ್ಟ್ ರಿಫ್ಲೆಕ್ಸಿವ್ ಚೆಕ್ ಮಾಡಕ್ಕೆ ಹೋದ್ರೆ ಫಸ್ಟ್ ವಿ ಹ್ಯಾವ್ ಟು ಚೆಕ್ ದ ಇಂಟರ್ಪ್ರಿಟೇಷನ್ ಆರ್ ಅಲ್ಲಿ ರಿಫ್ಲೆಕ್ಸಿವ್ ಚೆಕ್ ಮಾಡ್ತಾ ಇದ್ವಿ. ಅಕಾರ್ಡಿಂಗ್ ಟು ಡೆಫಿನೇಷನ್ ಆಫ್ ರಿಫ್ಲೆಕ್ಸಿವ್ ಫಾರ್ ಆಲ್ a belongs to the set a then a, a like that. ಹಾಗಾದ್ರೆ ಸೆಟ್ ಅಲ್ಲಿ 1 2 3 4 ಎಲಿಮೆಂಟ್ಸ್ ಇದಾವೆ. 1, 1 ಇದೆ, 2, 2 ಇದೆ, 3, 3 ಇದೆ, 4, 4 ಇದೆ. then R is reflexive. R is what here reflexive. R is reflexive ಅಂತ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಸಿಮೆಟ್ರಿಕ್ ಅಂದ್ರೆ 1, 2 ಇದ್ರೆ 2, 1 ಇರಬೇಕು. ಬಟ್ ಅಲ್ಲಿ 1, 2 ಇದೆ, 2, 1 ಥ್ರೂಔಟ್ ದಿ ರಿಲೇಷನ್ಸ್ ಅಲ್ಲಿ ಇಲ್ಲ. yes 1, 2 is belongs to R but 2, 1 does not belongs to R. hence R is not symmetric. R is what not symmetric. R is symmetric ಆಗಲ್ಲ. R is reflexive not symmetric. okay next third one 1, 2 ಇದೆ, 2, 2 ಅಂದ್ರೆ 1, 2 ಟ್ರಾನ್ಸಿಟಿವ್ ಆಗುತ್ತೆ. ಲೈಕ್ ದಟ್ ಇಲ್ಲಿ 1, 2 s 2, 2 and this implies 1, 2 is also belongs to relation are transitive. okay next ಆಗ್ಬಿಟ್ರೆ 1, 3 ಇದೆ. yes another one 1, 3 ಇದೆ, 3, 3 ಇದೆ and also 1, 3 ಆಗುತ್ತೆ. yes next 3, 2 ಇದೆ, 2, 2 ಇದೆ, 3, 2 ಕೂಡ is also belongs to transitive. ನೀವು ಹೇಗೆ ಫೈಂಡ್ ಔಟ್ ಮಾಡಿದ್ರೆ ಏನಾಗುತ್ತೆ ರಿಲೇಷನ್ಸ್ ಅಲ್ಲಿ ಟ್ರಾನ್ಸಿಟಿವ್ ಆಗುತ್ತೆ ಬಟ್ ನಾಟ್ ಟ್ರಾನ್ಸಿಟಿವ್ ಅಂತ ಒಂದು ಎಲಿಮೆಂಟ್ ಸಿಗಲ್ಲ. ಸೊ ಹಾಗಾದ್ರೆ R is here what transitive. R is transitive. sir R is reflexive and transitive but not symmetric. R is reflexive ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ but not symmetric. ಆಪ್ಷನ್ಸ್ ನೋಡ್ತಾ ಬನ್ನಿ. R is reflexive and symmetric but not transitive. ಆಪ್ಷನ್ಸ್ ಫಸ್ಟ್ ಒನ್ ಕರೆಕ್ಟ್ ಇದೆ. R is reflexive and symmetric but not transitive. okay R is reflexive ಆಗುತ್ತೆ ಓಕೆನಾ. ಹಾಗಾದ್ರೆ ಏನಾಗುತ್ತೆ ಸಿಮೆಟ್ರಿಕ್ ಆಗುತ್ತಾ? ನೋ ಸಿಮೆಟ್ರಿಕ್ ಆಗಲ್ಲ. ಫಸ್ಟ್ ಆಪ್ಷನ್ಸ್ R is not symmetric. reflexive and transitive but not symmetric. ಬಟ್ ಇಲ್ಲಿ but not transitive ಅಂತ ಕೊಡ್ತಾರೆ. ಆಪ್ಷನ್ ಸಿ ತಪ್ಪು.
R is reflexive and transitive but not symmetric. Yes, options B is the correct answer. ಹಾಗಾದ್ರೆ ಆಪ್ಷನ್ B is here what correct answer ಆಗಿರುತ್ತೆ. R is reflexive and transitive but not symmetric ಆಗುತ್ತೆ. Okay, next questions ನೋಡ್ತಾ ಬನ್ನಿ. Next questions ಏನಿದೆ ಅಂತ. Next question. Which of the following functions from Z to Z? Which of the following functions from Z to Z? ಅಂದ್ರೆ integer to integer functions define ಆಗಿದಾವೆ. ಎಲ್ಲಾ functions Z to Z are bijection ಅಂತ ಹೇಳ್ತಿದೆ. Are what here bijection ಅಂದ್ರೆ bijection function ಆಗುತ್ತಾ? ಯಾವ functions ಆಗುತ್ತೆ bijective ಅಂತ ಕೇಳ್ತಾ ಇರೋದು. ಏನಿದೆ ನೋಡಿ ಇಲ್ಲಿ which of the following functions are bijective? F from ಎಲ್ಲ functions ಡಿಫೈನ್ ಆಗಿದ್ದಾರೆ. functions ಎಲ್ಲ ಇದೆ ಇರ್ತಕ್ಕಂಥದ್ದು. F from Z to Z f of x is equal to x cube ಇದೆ. second one f of x is equal to x plus 2 ಇದೆ. and third one f of x is equal to 2x plus 1 ಇದೆ. and fourth one f of x is equal to x square plus 1 ಇದೆ. So bijective ಅಂದ್ರೆ function should be, we know that bijective means function should be here what both 1 1 and 2 ಆಗಿರಬೇಕು. ಹಂಗಿದ್ರೆ ಮಾತ್ರ ಅದನ್ನ ಹೇಳ್ತೀವಿ ನಾವು bijective ಅಂತ ಹೇಳ್ತೀವಿ. ಹಾಗಾದ್ರೆ f of x is equal to x cube, f of x is equal to x plus 2, f of x is equal to 2x plus 1, f of x is equal to x square plus 1 ಆಗಿರುತ್ತೆ. f of x is equal to x cube, f of x is equal to ಇದರಲ್ಲಿ both ಇವೆರಡು ಫಂಕ್ಷನ್ x cube ಇದೆ, ಇದು 1 1 ಆಗುತ್ತೆ. ಬಟ್ 1 1 ಆಗುತ್ತೆ, x cube 1 1 ಆಗುತ್ತೆ, x plus 2 1 1 ಆಗುತ್ತೆ, 2x plus 1 1 ಆಗುತ್ತೆ. ಇದು 1 1 ಆಗಲ್ಲ. ಈ ಫಂಕ್ಷನ್ ಸ್ಕ್ವೇರ್ ಇದೆ bijective functions ಅಲ್ಲಿ. ಇಲ್ಲಿಗೆ -1 whole square ಅಂತ ಹೇಳಿದ್ರೆ +1 +1 2 ನೇ ಆಗುತ್ತೆ, 1 whole square ಅಂದ್ರೂ ವ್ಯಾಲ್ಯೂ ಆಗುತ್ತೆ 2 ನೇ ಆಗುತ್ತೆ. ಹಾಗಾದ್ರೆ which is not 1 1 ಅಂತ ಗೊತ್ತಾಗ್ತದೆ. ಕ್ಲಿಯರ್ ಆಗಿ not 1 1 ಅಂತ ಗೊತ್ತಾಗ್ತದೆ, ಅದರಿಂದ ಬಿಟ್ಬಿಡ್ಬೋದು. ನೆಕ್ಸ್ಟ್ ಸರ್ ಈ ಮೂರು 1 1 ಆಗ್ತವೆ. ಈ ಮೂರು ಫಂಕ್ಷನ್ಸ್ ಏನಾಗ್ತವೆ 1 1 ಆಗ್ತವೆ. ಈಗ ಆಂಟು ಚೆಕ್ ಮಾಡಕ್ ಬಂದಾಗ ಇದು x ಕ್ಯೂಬ್ ಇದೆ, ಆಂಟು ಚೆಕ್ ಮಾಡ್ತಾ ಇದ್ದೀರಿ. ಇದು ಈ ಫಂಕ್ಷನ್ಸ್ ಗೆ f of x is equal to y, x cube is equal to y. ಹಾಗಾದ್ರೆ x is equal to cube root of y, cube root of y does not belongs to z. ಹಾಗಾದ್ರೆ ಆಂಟು ಆಗಲ್ಲ. ಈ ಫಂಕ್ಷನ್ಸ್ ಕೂಡ ಏನಾಗುತ್ತೆ ನಿಮಗೆ ಆಂಟು ಆಗಲ್ಲ. ಯಾವುದು f of x 1 1 ಆಗುತ್ತೆ, ಆಂಟು ಆಗಲ್ಲ. ಹಾಗಾದ್ರೆ ಎರಡು ಫಂಕ್ಷನ್ ರಿಮೂವ್ ಆಯ್ತು. ಇನ್ನು ಉಳಿಯೋದು ನಿಮಗೆ ಇವೆರಡು ಫಂಕ್ಷನ್ಸ್ ಅಲ್ಲಿ ಈಗ ನೋಡ್ತಾ ಬನ್ನಿ. ಇದ್ರದೊಂದು ಆಂಟು ಫೈಂಡ್ ಔಟ್ ಮಾಡಿದ್ರೆ f of x is equal to y ಆಗುತ್ತೆ. ಆಂಟು ಫಂಕ್ಷನ್ಸ್ ಗೆ 2x plus 1 is equal to y. ಹಾಗಾದ್ರೆ 2x is equal to y minus 1, x is equal to y minus 1 divided by 2 does not belong to z. ಎಲ್ಲ ಕೇಸಸ್ ಅಲ್ಲಿ is belongs to z ಆಗಲಿದ್ದು. ಫಾರ್ ಎಕ್ಸಾಂಪಲ್ ನಿಮಗೆ x is equal to ಇಲ್ಲಿ ಅಂದ್ರೆ 4 ಬರೆದ್ರೆ 4 minus y belongs to z ತಾನೆ. y belongs to z ಅಂದ್ರೆ 4 minus 1 3, 3 by 2 does not belongs to z. ಹಾಗಾದ್ರೆ f is not onto, ಇದು ಕೂಡ not onto ಆಗುತ್ತೆ. not 1 1 not onto by ಇದೇನಾಗುತ್ತೆ ನೋಡಿ ಆಂಟುಗೆ x plus 2 is equal to y. ಹಾಗಾದ್ರೆ x is equal to y minus 2 is also belongs to z ಆಗಿರುತ್ತಾ. x is equal to y minus 2 belongs to z, then which is onto. ಹಾಗಾದ್ರೆ both 1 1 and onto ಆಗೋದು only the function x plus 2 ಆಗೋದು. only the function ಯಾವುದು ಕರೆಕ್ಟ್ ಆಗೋದು x plus 2 ಆಗಿರುತ್ತೆ. x plus 2 is equal to f of x. hence option B is the correct answer. option B is correct answer ಆಗಿರುತ್ತೆ. next questions. okay ನೋಡ್ತಾ ಹೋಗಿ next questions ಏನಿದೆ ಇಲ್ಲಿ. f from R to R, functions from R to R defined by the function f of x is equal to x cube plus 5. f of x is equal to ಏನಿದೆ x cube plus 5. then f inverse of x ಗೆ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. f inverse of x. ಓಕೆ ನೋಡ್ತಾ ಬನ್ನಿ. f inverse of x ಗೆ ಫೈಂಡ್ ಔಟ್ ಮಾಡಕ್ಕೆ f of x is equal to y ಇದೇ ಪ್ರೊಸೀಜರ್ ಅಲ್ಲೇ ಮಾಡ್ತೀವಿ. f of x ಅಂದ್ರೆ ಏನಿದೆ ನೋಡಿ ಇಲ್ಲಿ x cube ಇದೆ plus 5 ಇದೆ is equal to y. ಹಾಗಾದ್ರೆ x cube ಆಗಿ ಇರುತ್ತೆ y minus 5 ಆಗಿರುತ್ತೆ. ಪವರ್ ನ ಕಡೆ ಕಳಿಸಿದ್ರೆ 3 y minus 5 whole to the power of 1 over 3. f inverse of x ಆಗುತ್ತೆ. ಇದು y ಇರೋ ಜಾಗದಲ್ಲಿ ನಮಗೆ x minus 5 whole to the power of 1 by 3. x minus 5 whole to the power of 1 by 3. ಅಲ್ಲಿಗೆ x minus 5 whole to the power of 1 by 3. option B is correct answer. option B is correct answer ಆಗಿರುತ್ತೆ. x minus 5 whole to the power of 1 by 3. okay, next question ನೋಡಿ ಏನಿದೆ ಇಲ್ಲಿ. next question 24. next one let f from r minus of 3 by 5 to r
defined by f of x is equal to a. F of x is equal to 3x plus 2 divided by 5x minus 3. F of x is equal to 3x plus 2 divided by 5x minus 3. Then f inverse of x is equal to f of x. F inverse of x is equal to minus f of x. F composition f of x is equal to minus x. F inverse of x is equal to 1 by 19 into f of x. ಹಾಗಾದ್ರೆ ಫಸ್ಟ್ we have to find f inverse of x ಏನು ಬರುತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ಹಾಗಾದ್ರೆ is equal to ಯಾವ ವ್ಯಾಲ್ಯೂ ಉಳಿಯುತ್ತೆ ಅಂತ ಗೊತ್ತಾಗುತ್ತೆ. ಇದೊಂದು ಡಿಫರೆಂಟ್ ಇದೆ, ಬಟ್ ನಾವು f inverse of x ಫೈಂಡ್ ಔಟ್ ಮಾಡಿದ್ರೆ ಈ ಮೂರಕ್ಕೂ ವ್ಯಾಲ್ಯೂ ಗೊತ್ತಾಗುತ್ತೆ ಏನು ಬಂದಿರುತ್ತೆ ಅಂತ. ಸೊ ಹಾಗಾದ್ರೆ f inverse of x ವ್ಯಾಲ್ಯೂ ಬೇಕು ಅಂದ್ರೆ that is equal to f of x is equal to y. ಹಾಗೆ 3x plus 2 divided by 5x minus 3 is equal to y. ಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ 3x plus 2 is equal to 5xy minus 3y. ಅಲ್ಲಿ 5xy ಕಡೆಗೆ ಬಂದ್ರೆ 3x minus 5xy ಆಗಿರುತ್ತೆ. ಪ್ಲಸ್ 2 ಆ ಕಡೆ ಕಳಿಸಿ minus 3y ಹೆಂಗಿದೆ minus 2 ಆಗುತ್ತೆ. minus 3y ಹೆಂಗಿದೆ minus 2 ಆಗುತ್ತೆ. ಇವೆರಡರಲ್ಲೂ x ಕಾಮನ್ ತಗೊಳ್ಳಿ. x ಕಾಮನ್ ತಗೊಂಡ್ರೆ 3 minus 5y ಆಗುತ್ತೆ is equal to minus ಕಾಮನ್ ತಗೊಳ್ಳಿ 3y plus 2 ಆಗುತ್ತೆ. 3y plus 2 ಆಗುತ್ತೆ. ಇಲ್ಲಿ x is equal to minus ಆಗಿದೆ 3y plus 2 ಆಗುತ್ತೆ divided by into ಇರುತ್ತೆ ಡಿನಾಮಿನೇಟರ್ 3 minus 5y. ಈ ಮೈನಸ್ ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಡಿನಾಮಿನೇಟರ್ ಅಥವಾ ಮೈನಸ್ ಕಾಮನ್ ತಗೊಂಡು ಮೈನಸ್ ಮೈನಸ್ ಕ್ಯಾನ್ಸಲ್ ಫಸ್ಟ್ 5y ಬರುತ್ತೆ minus 3 ಆಗುತ್ತೆ. therefore x is equal to 3y plus 2 divided by 5y minus 3 ಆಗುತ್ತೆ. ಇದು f of x ಆಯ್ತಾ. ಹಾಗಾದ್ರೆ therefore f inverse of x ಅಂತ ಬರ್ಕೊಂಡಿದ್ದೀವಿ. in terms of x ಅಲ್ಲಿ ಬಂದ್ರೆ 3x plus 2 divided by 5x minus 3 ಆಗುತ್ತೆ. ನೋಡಿ f inverse of x is equal to ನಾವು ಬರೆದಿರೋದು 3x plus 2 divided by minus plus 2 divided by 5x minus 3 ಅಂದ್ರೆ f inverse of x is equal to once again we will get f of x. F inverse of x is equal to once again we will get f of x. Hence the option A is correct answer. Option A is correct answer. F inverse of x is equal to we get f of x ಬರುತ್ತೆ. Next question. Yes. F of x is equal to ನಮಗೆ tan x. F of x is equal to tan x. Then f inverse of 1 ಬೇಕು, but f of x is equal to y. ಅಂದ್ರೆ ವ್ಯಾಲ್ಯೂ f of x is equal to y. f of x ಅಂದ್ರೆ ನಮಗೆ tan x is equal to y. ಹಾಗಾದ್ರೆ x is equal to inverse function tan inverse of y ಆಗುತ್ತೆ. then f inverse of x is equal to tan inverse of x ಆಗುತ್ತೆ. we have to find f inverse of 1. then f inverse of 1 is equal to tan inverse of 1, that is equal to only pi by 4. tan inverse of 1 is equal to pi by 4. Option A is correct answer. Option A is correct answer. f inverse of 1 is equal to pi by 4 ಆಗುತ್ತೆ. next question. ನೋಡ್ಕೊಳ್ಳಿ. ಇದೇ ತರದ್ದು ಒಂದ್ಸರಿ ಆನ್ಲೈನ್ ಎಕ್ಸಾಮ್ ಅನ್ನು ಮಾರ್ಕ್ಸ್ 3 ಮಾರ್ಕ್ಸ್ ಆಗಿದ್ರು. yes, let T be the set of all triangles in the Euclidean plane and let the relation R on T, let T be the set of all triangles in a plane, Euclidean plane, and let a relation R on T be defined as A is related to B. Is defined as A is related to B. A is congruent to B. A is congruent to B for all A comma B belongs to the set of all triangles. Okay, sir. A is congruent to B andre like that congruent is nothing but ಏನು ಅಂದ್ರೆ sides, shapes, angles should be same. ಎಲ್ಲ ಟ್ರಯಾಂಗಲ್ ನಾವು ಔಟ್ಸೈಡ್ ಆಂಗಲ್ ಏನಿರಬೇಕು ನಮಗೆ ಇಲ್ಲಿ ಸೇಮ್ ಇರಬೇಕು. ಆಗಿದ್ದು ಮಾತ್ರ ಅವನ್ನ ನಾವೇನಂತ ಹೇಳ್ತೀವಿ ಕಾಂಗ್ರಿಯೆಂಟ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಎಲ್ಲ ಟ್ರಯಾಂಗಲ್ ಗೆ ರಿಫ್ಲೆಕ್ಸಿವ್ ಟ್ರಯಾಂಗಲ್ ಸಿಗ್ತಾ ಹೋಗುತ್ತೆ. ಹೇಗಾಗುತ್ತೆ ಅಂದ್ರೆ ನಿಮಗೆ a ಕಾಮ a ಬರುತ್ತೆ. ಎಸ್ a ಕಾಮ a ಬರುತ್ತೆ ಬಿಲಾಂಗ್ಸ್ ಟು r. ಹಾಗಾದ್ರೆ a is congruent to a. a is congruent to a. r is reflexive ಆಗಿದೆ. r is reflexive. Symmetric ಗೆ a ಕಾಮ b ಬರುತ್ತೆ. it belongs to r. a is congruent to b ಆದ್ರೆ b ಕಾಮ a. b is also congruent to a. Symmetric and transitive ಗೆ ab, bc and ac. ab congruent, a congruent to b, b congruent to c, then a is congruent to c. Transitive ಆಯ್ತು. yes, reflexive, symmetric, transitive. then r is called equivalence relation. r is called equivalence relations ಆಗಿರುತ್ತೆ. ಹಾಗಾದ್ರೆ ಆಪ್ಷನ್ ಸಿ is correct answer. okay, next questions ನೋಡ್ತಾ ಬನ್ನಿ.
let us define a relation r in r ಅಂದ್ರೆ ರಿಯಲ್ ನಂಬರ್ ಅಲ್ಲಿ r ಅಲ್ಲಿ real number r in r is defined. A is related to b. A is related to b. is A is related to b if A is greater than or equal to b. A is greater than or equal to b, then R is ಅಂತ ಹೇಳಿದ್ರೆ ಸರ್ ಒಂದು ವರ್ಡ್ ಈಕ್ವಲ್ಸ್ ಇತ್ತು ಅಂದ್ರೆ ಅದು ರಿಫ್ಲೆಕ್ಸಿವ್. ಯಾಕಂದ್ರೆ ಈಕ್ವಲ್ಸ್ ಇತ್ತು ಅಂದ್ರೆ ಅದು ರಿಫ್ಲೆಕ್ಸಿವ್ ಆಗಲೇಬೇಕು. A is equal to ಏನೇ ಆಗುತ್ತೆ. ಸೊ ಆಗ R is ರಿಫ್ಲೆಕ್ಸಿವ್ ಆಗುತ್ತೆ. ನೀವು ಯಾವ್ದಾದ್ರು ಒಂದು 3, 4 ತಗೊಂಡ್ರೆ 4, 3 ತಗೊಂಡ್ರೆ yes 4, 3 is belongs to R ಆಗುತ್ತೆ. But 3, 4 does not belongs to R because A is greater than B ಆಗುತ್ತೆ. B is not A greater than A ಆಗುತ್ತೆ. ಆಗ not symmetric. R is reflexive, not symmetric, but transitive ತಗೊಂತಾ ಹೋದ್ರೆ yes 5, 3 ತಗೋಬೋದಾ belongs to R and 3, 2 ತಗೋಬೋದು belongs to R. Then 5, 2 is also belongs to R. A is greater than B, B is greater than C, then A is greater than C ಆಗುತ್ತೆ. ಹಾಗಾದ್ರೆ R is what? Transitive. R is transitive, reflexive and transitive but not symmetric. Reflexive and transitive but not symmetric. ಈಗ ಆಪ್ಷನ್ಸ್ ಅಲ್ಲಿ ಬನ್ನಿ. an equivalence relation not symmetric ಆಗಿ equivalence ಆಗಲ್ಲ. reflexive ಆಗುತ್ತೆ yes, transitive ಆಗುತ್ತೆ yes, but not symmetric. ಹಾಗಾದ್ರೆ ಆಪ್ಷನ್ಸ್ B is correct answer. symmetric, transitive ಅಂತ ಹೇಳಿದ್ದೇನೆ, ಸೊ ಅದು ಕೂಡ ಆಗಲ್ಲ. ನೆಕ್ಸ್ಟ್ neither transitive nor reflexive but symmetric, ಇದು ಕೂಡ ಆಪ್ಷನ್ಸ್ ಕರೆಕ್ಟ್ ಆಗಲ್ಲ. reflexive and transitive but not symmetric. ಆಪ್ಷನ್ B is the correct answer. ಆಪ್ಷನ್ B is the correct answer ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡ್ತಾ ಬನ್ನಿ. ನೆಕ್ಸ್ಟ್ ಕ್ವೆಶ್ಚನ್ ಇದು ಈ ಕ್ವೆಶ್ಚನ್ಸ್ ಏನಿದೆಯಲ್ಲ ಕೇಳಿ ಬರೀತಾ ಇರೋ ಕ್ವೆಶ್ಚನ್ಸ್ ಈ ಸರಿ ಲಾಸ್ಟ್ ಇಯರ್ ನೋಡಿ ಇದು ಎಕ್ಸಾಂಪಲ್ ಕ್ವೆಶ್ಚನ್ಸ್ ಇದೆ. f from 2, infinity to r be defined by the function f of x is equal to x square minus 4x plus 5a. Then range of f. Range of f. ಯಾವ range of f ಅಂತ ಗೊತ್ತು ನಿಮಗೆ. ಇಮೇಜ್ಡ್ ಎಲಿಮೆಂಟ್ಸ್ ಆರ್ ಕಾಲ್ಡ್ range. ಒಂದು ಡೊಮೈನ್ ಆಫ್ ದಿ ಫಂಕ್ಷನ್, ಕೋಡೊಮೈನ್ ಆಫ್ ದಿ ಫಂಕ್ಷನ್ಸ್ ಗೊತ್ತು. ಇದರಲ್ಲಿ ಯಾವ್ಯಾವ ಇಮೇಜ್ಡ್ ಎಲಿಮೆಂಟ್ ಇರ್ತಾವೋ ಅವನ್ನೆಲ್ಲ ವಿಲ್ ಕಾಲ್ ಇಟ್ ಆಸ್ range of the functions ಅಂತ ಕರಿತೀವಿ. ಹಾಗಾದ್ರೆ ಫಂಕ್ಷನ್ಸ್ ಡೊಮೈನ್ ಏನಾಗಿದೆ ನಮಗೆ 2, +2 ಇಂದ ಹಿಡಿದು ಅಪ್ ಟು ಇನ್ಫಿನಿಟಿ ತನಕ ಬಂದಿದೆ. +2 ಇಂದ ಹಿಡಿದು ಅಪ್ ಟು ಇನ್ಫಿನಿಟಿ ತನಕ ಬಂದಿದೆ. ಹಾಗಾದ್ರೆ f of x is equal to ನಮಗೆ ರೇಂಜ್ ಬೇಕು x square minus 4x plus 5 ಇದೆ. ಇದನ್ನ ನಾವು x square minus 4x ಆಗಿ +4 +1 ಅಂತ ಬರೀಬಹುದು. 5 ನ ಏನಂತ ಬರೀಬಹುದು +4 s +1 ಅಂತ ಬರೆದು 5 ಆಗುತ್ತೆ. ಹಾಗಾದ್ರೆ ಇದು ನೋಡ್ಕೊಳ್ಳಿ x minus 2 whole square ಇದು a square ಓಕೆ b square minus 2a 2 into 2 4x ಆಗುತ್ತೆ. ಹಾಗಾದ್ರೆ +1. ಸರ್ ನೀವು ಇದಕ್ಕೆ ಯಾವುದರ ನಂಬರ್ ಬರೀರಿ. ಫಾರ್ ಎಕ್ಸಾಂಪಲ್ x is equal to -2 ಬರೆದ್ರೆ 2 to 0 ಆಯಿತು. ಹಾಗಾದ್ರೆ ನಿಮಗೆ ವ್ಯಾಲ್ಯೂ ಏನು ಸಿಗುತ್ತೆ 1 ಅದು ಬಿಟ್ಟು x ಇದಕ್ಕೆ 3 -3 ಬರುತ್ತೆ. 3 - 2 whole square ಇದೆ. ಸೊ ಹಾಗಾದ್ರೆ ಏನಾಗುತ್ತೆ ಈ should be greater than or equal to 1 ಆಗುತ್ತೆ. should be ಎಲ್ಲ ವ್ಯಾಲ್ಯೂ x ಗೆ ಡೊಮೈನ್ ಅಲ್ಲಿ ಯಾವುದೇ ಫಂಕ್ಷನ್ಸ್ ಈಗ ಡೊಮೈನ್ ಅಲ್ಲಿರೋ ವ್ಯಾಲ್ಯೂ x ಗೆ ವ್ಯಾಲ್ಯೂ ಬರ್ತಾ ಹೋಗ್ತೀಯಾ ನಿಮಗೆ ಏನು ಬರಬೇಕಾಗಿರುತ್ತೆ is equal to ವ್ಯಾಲ್ಯೂ ಈಗ ಕೋಡೊಮೈನ್ ಯಾವುದಕ್ಕೆ ಇಮೇಜ್ ಆಗುತ್ತೆ ಅಂತ ನೀನು ಯಾವ್ದರ ವ್ಯಾಲ್ಯೂ ಬರ್ಕಂತ ಹೋಗು. ಈ ಫಂಕ್ಷನ್ಸ್ ಅಲ್ಲಿ ಇದು +1 ಇದ್ದೇ ಇರುತ್ತಾ. ಹಾಗಾದ್ರೆ ಇದೆಲ್ಲ 0 ಆಯಿತು ಲೆಸ್ ದೆನ್ ಆಯಿತು ಏನೇ ಆಯಿತು ಅಂದ್ರೆ ಹೋಲ್ ಸ್ಕ್ವೇರ್ ಇರುತ್ತೆ ನೆಗೆಟಿವ್ ಅಂತೂ ಆಗಲ್ಲ. ಹೋಲ್ ಸ್ಕ್ವೇರ್ ಇರುತ್ತೆ ನೆಗೆಟಿವ್ ಅಂತೂ ಆಗಲ್ಲ. ಈ ನಂಬರ್ ಅಲ್ಲಿ 2 ಇಂದ ವ್ಯಾಲ್ಯೂ ಕೊಡಬೇಕು ಅಂತ ಹೇಳಿದ್ರೆ 2 ಕೊಡಬಹುದು. 2 - 2 ಏನಾಗುತ್ತೆ ವ್ಯಾಲ್ಯೂ 0 ಆಗುತ್ತೆ. 0 ಹೋಲ್ ಸ್ಕ್ವೇರ್ ಅಂತ 0 0 + 1 1 ಆಗುತ್ತೆ. ಹಾಗಾದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಇಂದ ಸ್ಟಾರ್ಟ್ ಆಗುತ್ತೆ. 3 ಕೊಟ್ಟರೆ 3 - 2 ವ್ಯಾಲ್ಯೂ 3 - 2 ಎಸ್ 1 ಆಗುತ್ತೆ. 1 + 1 2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 3 ಆಗುತ್ತೆ. 4 ಕೊಡಿ 4 - 2 2 ಆಗುತ್ತೆ. 2 ಸ್ಕ್ವೇರ್ ಅಂತ ಹೇಳಿದ್ರೆ 4 4 + 1 5 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಹಾಗಾದ್ರೆ ಇದು ಬರ್ತಕ್ಕಂಥ ಎಲ್ಲ ವ್ಯಾಲ್ಯೂ ಏನಾಗಿರುತ್ತೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 1 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂತ ಹೇಳಿದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕ್ಲೋಸ್ಡ್ ಇಂಟರ್ವಲ್ 1 ಅಪ್ ಟು ಗ್ರೇಟರ್ ದೆನ್ ಇರುತ್ತೆ ಪಾಸಿಟಿವ್ ಇನ್ಫಿನಿಟಿ. ಸೊ ಹಾಗಾದ್ರೆ closed interval 1, infinity. So options B is correct answer. Option B is correct answer. ಈ ಸರಿ 2020 ನಲ್ಲಿ ಈ
ವರ್ಷದ ಕರ್ನಾಟಕ CET ಕ್ವಶನ್ಸ್ ಅಲ್ಲಿ ಎಕ್ಸಾಂಪಲ್ ಕ್ವಶನ್ಸ್ ಇದು ಇದನ್ನೇ ಕೇಳಿರೋದು. ಈ ಸರಿ ಕೇಳಿದ್ರೆ 1 ಮಾರ್ಕ್ಸ್ ಇದೇ ಕ್ವಶನ್ಸ್. ಎವ್ರಿ ಇಯರ್ ಒಂದು ಕ್ವಶನ್ ಕಂಪಲ್ಸರಿ ಇದರಲ್ಲಿ ಇದ್ದೇ ಇರ್ತವೆ. ಸೊ ಅವನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ನಿಮಗೆ ಯಾವ್ದಾದ್ರು ಒಂದು ಕ್ವಶನ್ ಸಿಗುತ್ತೆ. ಅಥವಾ ಇದೇ ಮೆಥಡ್ ಮೇಲೆ ಸಿಂಪಲ್ ಆಗಿ ನಿಮಗೆ ಥಿಯರಿ ಓದಿರ್ತಾರೆ, ಅದು ಕಾನ್ಸೆಪ್ಟ್ ಬೇಸಿಕ್ ಎಲ್ಲ ಗೊತ್ತಿತ್ತು ಅಂದ್ರೆ ಅದ್ರ ಬೇಸರ ನೀವು ವರ್ಕೌಟ್ ಮಾಡ್ತಾ ಹೋಗಬಹುದು. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ನೋಡ್ತಾ ನೆಕ್ಸ್ಟ್ ಕ್ವಶನ್ಸ್ ಏನಿದೆ. ನೆಕ್ಸ್ಟ್ ಕ್ವಶನ್, the maximum number of equivalence relations ಕೇಳಿದ್ದಾರೆ. the maximum number of equivalence relation A is equal to set 1 2 3 ನ ಇರೋದು A is equal to set 1 2 3 R. ಸರ್ ಈ ರಿಲೇಷನ್ಸ್ ನ ಬರೀತಾ ಹೋದ್ರೆ 1, 1, 2, 2, 3, 3 which is equivalence relation. 1, 1, 2, 2, 3, 3 antisymmetric relations ಆಯ್ತು ಅಂದ್ರೆ that is called equivalence relations ಆಗುತ್ತೆ. and second one relations ಕೂಡ ಬರೀತಾ ಹೋಗ್ಬೋದು. 1, 1, 2, 2, 3, 3 ಯಾವ್ದಾದ್ರು ಒಂದು 1, 2 ಇದೆಯಾ? 2, 1 ಬರೀ which is also equivalence relations. ಮೂರು ಸಿಮೆಟ್ರಿಕ್ ಇದೆ, ಟ್ರಾನ್ಸಿಟಿವ್ ಇದೆ ಆಗುತ್ತೆ. ಹಾಗಾದ್ರೆ R is equal to next one ಬನ್ನಿ 1, 1, 2, 2 and 3, 3 and 1, 3 and 3, 1 is also equivalence relation and R is equal to fourth one ಬರೀತಾ ಹೋದ್ರೆ 1, 1, 2, 2 and 3, 3 1, 2 ಬರ್ದೆ 1, 3 ಬರ್ದೆ and 2, 3 ಬರ್ದೆ ಇನ್ನೊಂದು 3, 2 ಬರ್ದೆ is also ಏನಾಗಿರುತ್ತೆ equivalence relation. reflexive, symmetric and transitive A B B C A C 2, 2 transitive ಆಗಿರುತ್ತೆ. 3, 3 ಗೆ transitive ಆಯ್ತು. finally last one R is equal to A cross B. A cross A is equal to universal relation is also equivalence relation. universal relations ನ ನಾವೇನಂತ ಕರಿತೀವಿ? equivalence relations ಅಂತ ಕರಿತೀವಿ. ಸೊ ಹಾಗಾದ್ರೆ 1, 2, 3, 4, 5 relations ಸಿಗ್ತವೆ. maximum equivalence relations in the set 5 ಆಗಿರುತ್ತೆ. ನಿಮಗೆ ಆಪ್ಷನ್ಸ್ D is the correct answer. 5 ನಿಮಗೆ maximum equivalence relations ಅಂತ ಬರೆಯಬಹುದು on the set 1, 2, 3 ಗೆ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಈಗ ಕೊಟ್ಟಿರ್ತಕ್ಕಂಥ ಅಷ್ಟು NCERT ಎಕ್ಸಾಂಪಲ್ ಕ್ವಶನ್ಸ್ ಮತ್ತೆ NCERT ಎಕ್ಸಸೈಸ್ ಅಲ್ಲಿ ಆಬ್ಜೆಕ್ಟಿವ್ ಟೈಪ್ ಕೇಳಿರೋ CET ಕ್ವಶನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆಲ್ಲ. ಆಮೇಲೆ ಲಾಸ್ಟ್ ಇಯರ್ ನಾವು 14 and 15 ಕ್ವಶನ್ಸ್ ಸಾಲ್ವ್ ಮಾಡಿದ್ವಿ. ಈ ವರ್ಷ ಬಂದಿರೋ ಯಾವ ಅಂತ ಹೇಳಿದ್ವಿ. ಇನ್ನು 3 ವರ್ಷದ ಪೇಪರ್ನಾಗ ನೆಕ್ಸ್ಟ್ ಬಂದಾಗ ಸಾಲ್ವ್ ಮಾಡ್ತೀವಿ. ಇಲ್ಲ ನಿಮಗೆ ಅವ್ನು ಕೊಟ್ಬಿಟ್ಟು ಅದಕ್ಕೆ ಆನ್ಸರ್ ನಾವು ಕೊಡ್ತಾ ಹೋಗ್ತೀವಿ. ಸೊ ನಿಮಗೆ ಫಸ್ಟ್ ಚಾಪ್ಟರ್ ಅಲ್ಲಿ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಆಗಿ ಎಲ್ಲ ಕಾನ್ಸೆಪ್ಟ್ ನಿಮಗೆ ರಿಯಲೈಸ್ ಆಗಿದೆ ಅಂದ್ಕೊಂಡು ಈಗ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಅಂದರೆ ಅದಕ್ಕೂ ಮುಂಚೆ ನೀವು ಈಗ ಆಗಿರ್ತಕ್ಕಂಥ ಕ್ವಶನ್ಸ್ ಮತ್ತೆ ಮೊನ್ನೆ ಬಂದಾಗ ನಿಮ್ಗೆ ಕೊಟ್ಟಿರೋ ಸಿನಾಪ್ಸಿಸ್ ಅವನ್ನೆಲ್ಲ ನೋಡಿ ಮೇಂಟೈನ್ ಮಾಡಿ ಬರ್ಕಂತ ಓದ್ಕೊಂತ ಹೋದ್ರೆ ನಿಮಗೆ ಈ ಚಾಪ್ಟರ್ಲಿ ಯಾವುದೇ ಕ್ವಶನ್ಸ್ ಬಂದು ನೀವು ಮಾಡ್ತಾ ಹೋಗ್ತೀರಾ. ಆಮೇಲೆ ನೆಕ್ಸ್ಟ್ ಒಂದಿಷ್ಟು JEಯಲ್ಲಿ JMD ಲಾಸ್ಟ್ ಏನಾಗಿರೋ 2020 ಅದ್ರಾಗ ಒಂದಿಷ್ಟು ಕ್ವಶನ್ಸ್ನ ನೆಕ್ಸ್ಟ್ ಬಂದಾಗ ನಾವು ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.